ಮಡೆನೂರು ಮನು ಮೇಲಿನ ರೇಪ್ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಮನು ಮೇಲಿನ ಪ್ರಕರಣವನ್ನ ವಾಪಸ್ ಪಡೆದಿದ್ದಾರೆ ಮಿಂಚು. ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಮತ್ತು ಮಿಂಚು ನಡುವೆ ದೊಡ್ಡ ಮಟ್ಟದ ಆರೋಪ ಆಯಿತು. ತದನಂತರ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ನಟ ಮನು ಮೇಲೆ ಅತ್ಯಾಚಾರದ ಕೇಸನ್ನ ದಾಖಲಿಸಿದ್ರು ಮಿಂಚು. ಇದೀಗ ಒಪ್ಪಂದದ ಮೇರೆ ಪ್ರಕರಣವನ್ನ ಹಿಂಪಡೆದಿದ್ದಾರೆ ಮಿಂಚು ಅವರು. ನಟ ಮಡೆನೂರು ಮನು ಮೇಲಿನ ಪ್ರಕರಣವನ್ನ ರದ್ದು ಮಾಡಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ದೊಡ್ಡ ಮಟ್ಟದ ಸಂಚಲನ ಆಗಿತ್ತು. ಸಹ ನಟ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ದ, ಅದು ಕೂಡ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಆ ಸ್ಥಳ ಮಹಜರು ಕೂಡ ಆಗಿತ್ತು. ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಸಂತ್ರಸ್ತೆಯಾಗಿದ್ದಂತ ಮಿಂಚು ಅವರು ಅನೇಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ರು. ಸದ್ಯ ಈಗ ಮಡೆನೂರು ಮನು ಮೇಲೆ ಏನೋ ಅತ್ಯಾಚಾರದ ಆರೋಪ ಇತ್ತು, ಪ್ರಕರಣ ಇತ್ತು, ಅದನ್ನ ವಾಪಸ್ ಪಡೆದಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡೆನೂರು ಮನು ಮತ್ತು ಮಿಂಚು ನಡುವೆ ದೊಡ್ಡ ಮಟ್ಟದ ಒಂದು ಪ್ರಕರಣ ಆಗಿತ್ತು. ಯಾವಾಗ ಮಡೆನೂರು ಮನು ಚಿತ್ರ ರಿಲೀಸ್ ಆಗಿತ್ತು ಆ ಸಂದರ್ಭದಲ್ಲಿ ಕಂಬಿ ಹಿಂದೆ ಇದ್ರು. ಪ್ರಕರಣದಲ್ಲಿ ಆರೋಪಿಯಾಗಿದ್ರು. ವಿಚಾರಣಾ ದಿನ ಆಗಿತ್ತು, ಅನೇಕ ವಿಚಾರ ಇತ್ತು. ತದನಂತರ ಬೇಲ ಮೇಲೆ ಆಚೆ ಬಂದ್ರು. ಸದ್ಯ ನಟ ಮನು ಮೇಲೆ ಅತ್ಯಾಚಾರದ ಕೇಸನ್ನ ಏನ್ ದಾಖಲೆ ಮಾಡಿದ್ರಲ್ಲ ಮಿಂಚು ಅವರು, ಇದೀಗ ಒಪ್ಪಂದದ ಮೇರೆ ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಯಾವ ರೀತಿಯಾದಂಥ ಒಪ್ಪಂದ ಏನು ಎತ್ತ ಹೇಳ್ತೀವಿ. ಆ ಮೂಲಕವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ, ನಿರಂತರವಾಗಿ ಈ ರೀತಿಯಾದಂಥ ಶೋಷಣೆಗಳಾಗಿತ್ತು, ನನಗೆ ಹೇಳ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದಾಗಿ ಏನೇನೋ ಹೇಳಿದ್ರು. ಸದ್ಯ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು. ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ. ಕ್ವಾಶ್ ಆಗಿದೆ ಮೇಡಮ್, ಕ್ವಾಶ್ ಆಗಿದೆಯಲ್ಲ. ಕಾಂಪ್ರಮೈಸ್ ಬಗ್ಗೆ ನೀವು ಹೇಳಿ. ಕಾಂಪ್ರಮೈಸ್ ಆಗಿದೆ, ಅವ್ರ ಕೈ ಮಾಡ್ಕೊಟ್ಟಿದ್ಯಲ್ವಾ ಖುಷಿಯಿಂದನೂ. ಸರಿ, ಈ ಒಂದು ಕ್ವಾಶ್ ಆಗಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಾಚಲಪತಿ ಸರ್, ಸಿದ್ದೇಶ್ವರ್ ಸರ್, ಹಾಗೆ ನಮ್ಮ ಯಶಸ್ವಿನಿ ಅಕ್ಕ, ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವ್ರ ಲಾಯರ್ ಪ್ರವೀಣ್ ಸರ್, ಆಮೇಲೆ ಅಲೋಕ್ ಸರ್, ಎಲ್ರಿಗೂ ಕೂಡ ಧನ್ಯವಾದ. ನಮಸ್ತೆ. ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು. ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ. ಕ್ವಾಶ್ ಆಗಿದೆ ಮೇಡಮ್, ಕ್ವಾಶ್ ಆಗಿದೆಯಲ್ಲ. ಕಾಂಪ್ರಮೈಸ್ ಬಗ್ಗೆ ನೀವು ಹೇಳಿ. ಕಾಂಪ್ರಮೈಸ್ ಆಗಿದೆ, ಅವ್ರ ಕೈ ಮಾಡ್ಕೊಟ್ಟಿದ್ಯಲ್ವಾ ಖುಷಿಯಿಂದನೂ. ಸರಿ, ಈ ಒಂದು ಕ್ವಾಶ್ ಆಗಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಾಚಲಪತಿ ಸರ್, ಸಿದ್ದೇಶ್ವರ್ ಸರ್, ಹಾಗೆ ನಮ್ಮ ಯಶಸ್ವಿನಿ ಅಕ್ಕ, ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವ್ರ ಲಾಯರ್ ಪ್ರವೀಣ್ ಸರ್, ಆಮೇಲೆ ಅಲೋಕ್ ಸರ್, ಎಲ್ರಿಗೂ ಕೂಡ ಧನ್ಯವಾದ. ನಮಸ್ತೆ. ಮನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಸಂಚಲನ ಆಗಿತ್ತು, ಅತ್ಯಾಚಾರ ಆಗಿತ್ತು ಅನ್ನೋದಾಗಿ ಆರೋಪವಲ್ಲ ಮಾಡಿದ್ರು. ತದನಂತರ ಬೇಲ್ ಮೇಲೆ ಆಚೆ ಬಂದಿದ್ರು. ಈಗ ಈ ರೀತಿಯ ಕೇಸ್ ಹಿಂಪಡೆಯೋದಕ್ಕೆ ಏನು ಕಾರಣ ಕೊಟ್ಟಿದ್ದಾರೆ, ಯಾವ ರೀತಿಯಾದಂಥ ಒಪ್ಪಂದ ಆಗಿದೆ ಅಂತ ಇವರಿಬ್ಬರ ನಡುವೆ ಈಗ? ಅಖಿಲೇಶ್, ಈ ಹಿಂದೆ ಕುಲದಲ್ಲಿ ಕೀಳೋದು ಸಿನಿಮಾ ರಿಲೀಸ್ ಒಂದಿನ ಹಿಂದೆ ಅಷ್ಟೇ ಆಗಿದ್ದಂತಹ ಘಟನೆ ಇದು. ಅಂದ್ರೆ ಮಡೆನೂರು ಮನು ಮೇಲೆ ಒಂದು ಗಂಭೀರ ಆರೋಪವನ್ನ ಮಿಂಚು ಅವ್ರು ಮಾಡಿದ್ರು, ನನ್ನ ರೇಪ್ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಇದಾದ ನಂತರ ಮಡೆನೂರು ಮನು ಅವರು ಸಹ ಒಂದಷ್ಟು ಸವಾಲುಗಳನ್ನ ಎದುರಿಸಿದ್ರು. ಸಿನಿಮಾ ರಿಲೀಸ್ ಸಂದರ್ಭದಲ್ಲೂ ಸಹ ಅದು ಅಷ್ಟಾಗಿ ಜನಕ್ಕೆ ರೀಚ್ ಆಗ್ಲಿಲ್ಲ. ಯಾಕಂದ್ರೆ ಈಗಾಗಲೇ ನೆಗೆಟಿವ್ ಇಮೇಜ್ ನ ಪಡೆದುಕೊಂಡ್ಬಿಟ್ಟಿದ್ರು ಮಡೆನೂರು ಮನು. ಇದಾದ ನಂತರ ಒಂದಷ್ಟು ಸವಾಲುಗಳಾದ್ಮೇಲೆ ಮತ್ತೆ ರಿಲೀಸ್ ಆಗ್ತಾರೆ ಬೇಲ್ ಮೂಲಕ. ಸಹ ಸುದ್ದಿಗೋಷ್ಠಿಯನ್ನ ಈ ಕಡೆ ಮಿಂಚು ಅವ್ರು ಕರೀತಾರೆ. ಬೇಲ್ ಆಗಿದ್ದಾರೆ. ಸೊ ಇಲ್ಲ, ತನಿಖೆನ ಸರಿಯಾಗಿ ಮಾಡಿಲ್ಲ ಪೊಲೀಸ್ ಅವರು, ನಾನು ಮತ್ತೊಮ್ಮೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಪೊಲೀಸ್ ಸ್ಟೇಷನ್ ಇರಬಹುದು, ತನಿಖೆ ಇರಬಹುದು, ಚೇಂಜ್ ಆಗ್ಬೇಕು, ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಬೇಕು, ನನಗಾದಂತಹ ಅನ್ಯಾಯ ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅನ್ನುವಂಥದ್ದು ಅವರ ಧ್ವನಿ, ಆ ಕೂಗು ಇತ್ತು. ಆದ್ರೆ ಇವತ್ತು ಆ ಒಪ್ಪಂದ ಇರಬಹುದು, ಆ ಧ್ವನಿ ಕೂಗು ಎಲ್ಲಿ ಹೋಯ್ತು ಅನ್ನುವಂಥ ಒಂದು ಪ್ರಶ್ನೆ ಜಾಲತಾಣದಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳು ಇರಬಹುದು. ಈಗ ಆ ಗಂಭೀರ ಆರೋಪ ಏನ್ ಮಾಡಿದ್ರು ಆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗ್ತಿರುವಂತದ್ದು. ಆದ್ರೆ ಈಗ ಇವತ್ತು ಕೋರ್ಟ್ ನಲ್ಲಿ ಒಂದು ಕೇಸ್ ಕ್ವಾಶ್ ಆಗಿದೆ, ಜೊತೆಗೆ ಒಪ್ಪಂದ ಕೂಡ ಆಗಿರುವಂತದ್ದು. ಹಿಂದೆ ಕೂಡ ಒಂದು ವಾರದ ಹಿಂದೆ ಒಂದು ಸುದ್ದಿ ಬಂದಿತ್ತು, ಇಬ್ರು ಕೂಡ ಕಾಂಪ್ರಮೈಸ್ ಆಗ್ತಿದೀವಿ ಅನ್ನುವಂಥದ್ದನ್ನ. ಈಗ ಇಬ್ರು ಕೂಡ ನಮ್ಮ ಜೀವನ ನಾವು ನೋಡ್ಕೊಳ್ತೀವಿ, ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಮಿಂಚು ಅವರು ತಮ್ಮ ವೈಯಕ್ತಿಕ ಜೀವನ ಹೇಗಿರುತ್ತೆ ಇನ್ ಮುಂದೆ ಅನ್ನುವಂಥದ್ದಕ್ಕೆ ಮಡೆನೂರು ಮನು ಇರ್ಬೋದು, ಅವ್ರದ್ದು ಒಂದು ಸಿನಿ ಕರಿಯರ್ ಇರಬಹುದು, ಅದಕ್ಕೂ ಸಹ ನಾನು ತೊಂದರೆ ಕೊಡೋದಿಲ್ಲ. ನಾವಿಬ್ರು ಕಾಂಪ್ರಮೈಸ್ ಆಗಿ ಕೇಸ್ ನ ಹಿಂದೆ ತೆಗೆದುಕೊಳ್ತೀನಿ, ನಾನು ಇನ್ನೂ ಹೋರಾಡುವಂತ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನಂತೂ ಮಡೆನೂರು ಮನು ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಇರ್ಬೇಕು ಅನ್ಕೊಂಡಿದ್ದೆ, ಬಟ್ ಅದು ಆಗ್ತಿಲ್ಲ ಅನ್ನುವಂತ ಮಾತು ಮಿಂಚು ಅವ್ರದ್ದಾಗಿರುವಂತದ್ದು. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಮಡೆನೂರು ಮನು ಅವರು ತಮ್ಮ ರೀತಿ ತೊಂದರೆನ ಮನು ಅವ್ರಿಗೆ ಕೊಡೋದಿಲ್ಲ ಅನ್ನುವಂಥದ್ದು ಒಪ್ಪಂದ ಆಗಿದೆ. ಅಖಿಲೇಶ್.
ಎಸ್ ಧನ್ಯವಾದಗಳು ಕೀರ್ತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾಗಿ ಗಂಭೀರ ಆರೋಪವನ್ನು ಮಾಡಿದ್ರು, ಅತ್ಯಾಚಾರ ಆಗಿತ್ತು ನನ್ನ ಮೇಲೆ, ಸಹ ನಟರಾಗಿದ್ರು, ಬಹಳಷ್ಟು ಭರವಸೆಯನ್ನ ಕೊಟ್ಟಿದ್ರು, ಆದರೆ ಅವ್ರು ಹಿಂಗೆ ಮಾಡಿದ್ರು ಅಂತ ಧೈರ್ಯವಾಗಿ ಬಂದು ಪ್ರಕರಣವನ್ನ ದಾಖಲಿಸಿ ತದನಂತರ ಸ್ಥಳ ಮಹಜರಾಗುತ್ತೆ, ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಆತ ಬೇಲ್ ಮೇಲೆ ಆಚೆ ಬರ್ತಾರೆ, ಬೇರೆ ಬೇರೆ ಪ್ರಕರಣ ಆಗುತ್ತೆ. ಯಾಕಂದ್ರೆ ಮೊದಲ ಬಾರಿಗೆ ನಾಯಕ ನಟನಾಗಿ ಚಿತ್ರ ಕೂಡ ಬಿಡುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಂಧಿನಗರದಲ್ಲಿ ಕಟೌಟ್ ಬಿದ್ದಿರುತ್ತೆ. ಬಟ್ ಆದರೆ ಸಿನಿಮಾದ ನಟ ಮಾತ್ರ ಜೈಲಲ್ಲಿ ಇರ್ತಾರೆ ಗಂಭೀರ ಆರೋಪ, ಅತ್ಯಾಚಾರದ ಆರೋಪದ ಮೇಲೆ. ಈಗ ಇಬ್ರು ಕೂಡ ಒಪ್ಪಂದವನ್ನ ಮಾಡಿಕೊಂಡು ಏನು ಪ್ರಕರಣ ಇತ್ತಲ್ಲ ಅದನ್ನ ವಾಪಸ್ ಪಡೆದಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಮಿಂಚು ಮತ್ತು ಮಡೆನೂರು ಮನು. ಯಾಕಂದ್ರೆ ಇಂಥ ಪ್ರಕರಣದಲ್ಲಿ ಬಹಳಷ್ಟು ಯೋಚನೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ, ಯಾಕಂದ್ರೆ ಸೀರಿಯಸ್ ಆದಂಥ ವಿಚಾರಗಳಲ್ಲಿ ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ.